ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮತ್ತು ನಿಖಿಲ್ ಅವರು MS ಗೋಲ್ಡ್ ಹೋಗ್ತಾ ಇದ್ವಿ. ಯಾಕೆ ಅಂದರೆ 2 ಕೆಲಸ ಇತ್ತು. ಒಂದು ನಂದು ಸ್ಕೀಮ್ದು ಕೆಲಸ ಇತ್ತು, ಹಾಗಾಗಿ ಇನ್ನೊಂದು ನಾನು ಇದು ಕಾಲುಂಗ್ರ ತೊಗೋಬೇಕಿತ್ತು. ಸುಮ್ಮನೆ ಎಮರ್ಜೆನ್ಸಿಗೆ ಅಂತ ತೊಗೊಂಡಿದ್ದು ಮದುವೆ ಟೈಮಲ್ಲಿ. ಅದು ಆವಾಗಲೇ ದೊಡ್ಡದಿತ್ತು, ಮದುವೆ ಆದಮೇಲೆ ಕಟ್ ಮಾಡಿಸೋಣ ಅಂದ್ಬಿಟ್ಟು ತೊಗೊಂಡಿದ್ದೆ. ನನ್ನ ಸೈಜೇ ಸಿಕ್ಕಿರಲಿಲ್ಲ ಕಾಲುಂಗ್ರ, ಅದು ಒಂದೇ ಸಿಕ್ಕಿದ್ದು ಚಿಕ್ಕದು ಬೆರಳು ಅಂದ್ಬಿಟ್ಟು. ಅದು ಸ್ವಲ್ಪ ದೊಡ್ಡದೇ ಇತ್ತು, ಬಟ್ ಸ್ಟಿಲ್ ತೊಗೋಬೇಕಲ್ಲ ಅಂತ ತೊಗೊಂಡಿದ್ದು. ಮದುವೆ ಆದ್ಮೇಲೆ ಚೇಂಜ್ ಮಾಡ್ಸೋಣ ಅಂದ್ಕೊಂಡೆ. ಬಟ್ ಇವಾಗ ಏನಾಗ್ತದೆ, ಅದು ದಪ್ಪ ಇರೋದ್ರಿಂದ ಕಾಲುಂಗ್ರ ಮತ್ತು ತುಂಬ ಲೂಸ್ ಇರೋದ್ರಿಂದ ಓಡಾಡುವಾಗ ಮಲ್ಕೊಂಡಿರುವಾಗೆಲ್ಲ ಒತ್ತಿ 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 ನಂದು ಸ್ಕಿನ್ನೇ ಸಮದೋಗೋ ಥರ ಆಗ್ತಾಯಿದೆ ಮತ್ತು ಬಿಚ್ಕೊಳ್ಳೋ ಥರ ಆಗ್ತಿತ್ತು. ಹಾಗಾಗಿ ಒಂದು ಪ್ರೆಸ್ಸಿಂಗ್ದು ತೊಗೊಳ್ಳೋಣ ಚಿಕ್ಕದು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಮತ್ತು ನಿಖಿಲ್ ಅವರು. ಆ್ಯಂಡ್ ಇವತ್ತಿನ ಮೈಸೂರಿನ ವೆದರ್ ಚಳಿನೂ ಇದೆ, ಬಿಸಿಲು ಥರನೂ ಇದೆ. ಸೊ ನಾವು ಯೂಶ್ವಲಿ ಜಾಸ್ತಿ ಆಚೆನೇ ಬರೋಕ್ಕೆ ಆಗ್ತಾಯಿಲ್ಲ ನನಗೆ. ಮನೆ ಎದೋಳು, ಮನೇಲಿರು, ಅದು ಇದು ಮಾಡು, ಮತ್ತೆ ಮನೆ ಅಷ್ಟೇ ಆಗ್ಬಿಟ್ಟಿದೆ. ಎಲ್ಲಾದರೂ ಆಚೆ ಹೋಗ್ಬೇಕು ಅಂತ ನನಗೂ ಅನಿಸ್ತಾ ಇದೆ. ಸೊ ನೋಡೋಣ, ಎಲ್ಲರೂ ಕರ್ಕೊಂಡೋಗಿ. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ರಾಜಸ್ಥಾನ್. ಸುಮ್ಮನೆ ಹೇಳ್ತವ್ರು ರಾಜಸ್ಥಾನ ಅಂತ ಆಮೇಲೆ ಎಲ್ಲ ಅನ್ಕೋಬೇಡಿ. ಎಲ್ಲರೂ ಹೋಗ್ಬೇಕು ಗೈಸ್, ಪ್ಲಾನ್ ಮಾಡ್ತಿದ್ದೀವಿ. ಪಾಸ್ಪೋರ್ಟ್ ಕೂಡ ಮಾಡಿಸ್ತಾ ಇದ್ದೀವಿ. ನೋಡೋಣ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ. ಈ ವರ್ಷ ಮೊದಲನೇ ಟ್ರಿಪ್, ಓಕೆನಾ? ಸೊ ನಾನಿವಾಗ ಏನಾದ್ರು ಸಿಲ್ವರ್ ಐಟಮ್ ತೊಗೊಳ್ಳೋಣ ಅಂತ ಬರ್ತೀನಿ. ಯಾಕೆ ಅಂತಂದರೆ ನಂದು ಮದುವೆದು ಕಾಲುಂಗ್ರ ಇತ್ತಲ್ವ, ಅದು ಸ್ವಲ್ಪ ದೊಡ್ಡದಿದೆ. ನನಗೆ ಲೂಸ್ ಆಗಿ ಬಿದೋಗ್ತಾ ಇತ್ತು, ಅಂದರೆ ಇದರಿಂದ ಫಿಂಗರಿಂದ ಬಿದೋಗ್ತಾ ಇತ್ತು. ಸೊ ಹಂಗಾಗಿ ಡ್ರೆಸ್ಸಿಂಗ್ ತೊಗೊಳ್ಳೋಣ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ, ಸ್ವಲ್ಪ ಕಂಫರ್ಟಬಲ್ ಆಗಿ ಇರಲಿ ಅಂದ್ಬಿಟ್ಟು. ಅದು ತುಂಬ ದೊಡ್ಡದು ಮತ್ತು ಇಷ್ಟು ಮುಂದೆ ಬರುತ್ತೆ ನೋಡಿ, ಇಷ್ಟು ಮುಂದೆ. ಸೋಪ್ ಗಿಪ್ ಸ್ನಾನ ಮಾಡುವಾಗೆಲ್ಲ ಬಿಚ್ಚೆ ಹೋಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಟೈಟಾಗಿರೋದು ಹಾಕೊಳ್ಳೋಣ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ. ಆ್ಯಂಡ್ ನನಗೆ ತುಂಬ ದಿನದಿಂದ ಆಸೆ ಇತ್ತು ಎಲ್ಲ ಬೆಳ್ಳಿದು ಇಡಬೇಕು ಮನೇಲಿ ಅಂತ ಅಂದ್ಬಿಟ್ಟು. ಕಳಶ ಒಂದು ಇರಲಿಲ್ಲ ನನ್ನ ಹತ್ರ. ದೀಪ, ಕುಂಕುಮದ ಬಟ್ಲು ಎಲ್ಲ ಇದೆ, ಆಲ್ಮೋಸ್ಟ್ ಎಲ್ಲ ಇದೆ. ಇದಿರಲಿಲ್ಲ ಅಷ್ಟೇ. ನಾನು ಫಸ್ಟು ಈ ಥರದ್ದು ನೋಡಿದ್ದೆ, ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಇದು ನಿಕ್ಕಿ ಏನಕ್ಕೆ ಇದೆ ತಗೋ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಸೆಟ್ಟೆ ತೊಗೊಬೇಡ ಅಂತ. ಇದು ಕಾಯಿ, ಇದು ಎಲೆ, ಇದು ಚುಂಬು, ಪ್ಲೇಟ್, ಇಷ್ಟು ಸೆಟ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಇಷ್ಟು ತೊಗೊಂಡಿದ್ದೀನಿ. ಗಂಟೆ ನಂಗಿದು ಯಾರೋ ಹೇಳಿದರು ದೊಡ್ಡವರು, ಬಸವ ಇರೋದು ತೊಗೋಬೇಕು ಅಂತ, ಹಂಗಾಗಿ ಇದು ತೊಗೊಂಡಿದ್ದೀನಿ. ಇದೆ ಎಷ್ಟು ವೆಯ್ಟ್ ಇದೆ ಅಲ್ಲ, ಇದು ಗುಂಡು 154. ಹಾಂ, ಸೊ ಸದ್ಯಕ್ಕೆ ಇಷ್ಟು ಸಾಕು. ಕಾಲುಂಗ್ರ ತಗೋತೀನಿ ಅಂತ ಬಂದಿದ್ದು. ಹಾಂ, ಕಾಲುಂಗ್ರ ತಗೋತೀನಿ ಅಂತ ಬಂದು ಇಷ್ಟು ತಗೊಂಡಿದ್ದೀನಿ. ನೆಕ್ಸ್ಟ್ ಎಸ್ಟಿಮೇಟ್ ಏನು ಗೊತ್ತಾ ನಂದು, ಅಷ್ಟು ದೊಡ್ಡದು ಸ್ಟೆಪ್ ಬೈ ಸ್ಟೆಪ್ ದೀಪಾವಳಿ ಕಂಬ ತಗೋಬೇಕು, 4 ಜೊತೆ. ಗೈಸ್, ಟಿಶ್ಯೂ ನಾನು ನಿಶಾ ಅಂತೂ ಎಷ್ಟು ಉಜ್ಜಾಡ್ಬಿಟ್ಟಿದ್ದೀವಿ ಈ ಟಿಶ್ಯೂ ಬಾಕ್ಸ್ಗಳನ್ನ. ಸೊ ಎಲ್ಲ ತಗೊಂಡಿದ್ದೀನಿ. ಒಂದು ಕ್ಯಾಲೆಂಡರ್ ಕೊಟ್ಟಿದ್ದಾರೆ, ಹಾಗೆ ಇದೆಲ್ಲ ಕೊಟ್ಟಿದ್ದಾರೆ. ನೋಡೋಣ ಮನೆಗೆ ಹೋದ್ಮೇಲೆ. ಯಾರಿಗೂ ತಗೋತೀನಿ ಅಂತ ಒಂದು ಮಾತು ಹೇಳಿದ್ರು, ಬಟ್ ನಿಶುನ ಹತ್ರ ಹೇಳಿದ್ದೆ ತಗೋಬೇಕು ಕಣೆ ಈ ಥರದ್ದು ಅಂತ ಅಂದ್ಬಿಟ್ಟು. ಅವಳಿಗೂ ಹೇಳಿಲ್ಲ ನಾನು. ನೋಡಿದೆ, ಇಷ್ಟ ಆಯಿತು, ತಗೊಬಂದ್ಬಿಟ್ಟೆ. ನೋಡೋಣ ಎಲ್ಲರದ್ದು ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ. ಏನಾದರೂ ತಿನ್ಕೊಂಡು. ನನಗೆ ಒಂದು 3 ಲೀಟ್ರದ್ದು ಕುಕ್ಕರ್ ಬೇಕಿತ್ತು, ಹಾಗೆ ಲೈಟರ್ ಬೇಕಿತ್ತು, ಹಾಗೆ ಚಾಕು ಶಾರ್ಪ್ ಮಾಡ್ತಾರಲ್ವ ಅದು ಬೇಕಿತ್ತು. ಸೊ ನೋಡ್ತಾ ಇದ್ದೀನಿ ಯಾವ್ದು ಬೇಕು ಅಂತ ಇದೆ, ಅದನ್ನು ತಗೊಳ್ಳೋಣ ಅಂತ ತಗೋತಾ ಇದ್ದೀನಿ. ಏನಕ್ಕೆ ಇಷ್ಟೊಂದು ಮುಖದಲ್ಲಿ ಮಂದಹಾಸ? ಓ, 2 ತಂದಿದ್ದೀರಾ? ನನ್ಗಂದು ನಿಮ್ಗಂದ? ನೀವು ಡಯಟ್ ಅಲ್ವಾ, ಜಿಮ್ಗೆ ಹೋಗ್ತಿದ್ದೀರಾ ಅಲ್ವಾ? ಹಾಂ ಹೌದು, ನೀವೇ ಹೇಳಿದ್ದು ನಾನು ಇತ್ತಿನಲ್ಲ ಡಯಟ್ ಅಂತ. ಗೈಸ್, ಫಸ್ಟ್ ಅಂದ್ರು ಜನವರಿ 1 ಇಂದ ಅಂತ, ಇವತ್ತು Jan 4. ಇವಾಗ ಹೇಳ್ತಾ ಇದಾರೆ ಮಂಡೆಯಿಂದ ಅಂತ. ನಾಳೆ ಸಂಡೇ, ಹಂಗಾಗಿ ಇವತ್ತು ಚೆನ್ನಾಗಿ ಕಬಾಬ್ ತಿಂದ್ರು, ಮ್ಯಾಗಿ ತಿಂದ್ರು, ಆಮೇಲೆ ಗೈಸ್ ನಿಶಾ ಅಲ್ಲೇ ಕೂತಿದ್ದಾಳೆ ಹಾಲಲ್ಲಿ. ನೋಡೋಣ ಅವಳ ರಿಯಾಕ್ಷನ್ ಹೇಗಿದೆ ಅಂತ.
ಮಾಡು ಸ್ವಾತಿ. MS ಗೋಲ್ಡ್ ಆ್ಯಂಡ್ ಡೈಮಂಡ್ ಏನೋ ಚಿನ್ನದಂಡಿಗೆ ಹೋಯ್ತಿದ್ದೀವಿ ಅಂತ. ಅದೇ ಗೊತ್ತು, ಏನು ತಂದಿರ್ಬೋದು ಅಂತ ಗೆಸ್ ಮಾಡು. ನಂಗೇನಾದ್ರು ನಿಂಗೆ ತಗೊಳಕ್ಕೆ ಇನ್ನೂ ಟೈಮ್ ಐತೆ. ನಂಗೆ ಮತ್ತಿನ್ನೇನು ನಿಂಗೆ ಹೇಳಿದ್ದೆ ನಾನದು. ಕುಕ್ಕರ್ MS ಗೋಲ್ಡಲ್ಲಿ ದೀಪ ಕಳ್ಸದ್ದು ನೋಡು, ನೀನೇ ತೆಗೆದು ಟಿಶ್ಯೂ. ಅಲ್ಲೂ ಒಂದೈತೆ. ಏನೇ ಸಡನ್ ಆಗಿ ಇಷ್ಟಿಲ್ಲ. ಅಯ್ಯೋ, ಒಂದು ಕಾಲು ಉಂಗ್ರ ತರಕ್ಕೆ ಅಂತ ಹೋದೆ. ಸ್ಕಿನ್ದು ಅಂದ್ಬಿಟ್ಟು ನೋಡಿದ್ನ. ಏನಿದು ಕಾಯಿ ಕಣೆ. ಎಲ್ಲ ಇದು ಈ ತರ ತಗೊಂಡ. ಇದೇ ತರನೇ ತಾನೆ ಅಲ್ಲೂ ಇದ್ದಿದ್ದು. ನೀನ್ ಅವತ್ತು ಸಣ್ಣಕ್ಕೆ ಎಲೆ ಬರೀ ಎಲೆ ಇಡೋದು ನೋಡ್ತಿದ್ದಲ್ಲ, ಇದೇ ತರ ತಗೋಬಿಡೋಣ ತಗೋಬಿಟ್ಟ. ಬೇರೆ ಬೇರೆ ಮೂರು ಆಯ್ತು ಚೊಂಬು. ಇವಾಗ ಮೂರು ಮೊದ್ಲೊಂದು ಚಿಕ್ಕದು, ನಿಮ್ಮನೆ ದಪ್ಪದೊಂದು, ಇದೊಂದು ಮೂರು ಚಿಕ್ಕದಿದೆ. ಚಿಕ್ಕದು ಪ್ಲೇನ್ ಇತ್ತಲ್ಲ, ಇದಕ್ಕೆ ಮ್ಯಾಚ್ ಆಗಲ್ಲ ಅಂದ್ಬಿಟ್ಟು ಎಲ್ಲ ಇದೆ. ಏನೋ ಎಲೆ ಸ್ವಲ್ಪ ರಿಯಾಕ್ಷನ್ ಕೊಡು. ನಾನೇನೇನೋ ಹೇಳ್ಕೊಂಡು ಬಂದ್ರೆ ಇವಳು ಏನು ರಿಯಾಕ್ಷನ್ನೇ ಕೊಡ್ತಾ ಇಲ್ಲ. ಅವಳಿಗಾಗಿದ್ರೆ ರಿಯಾಕ್ಷನ್ ಕೊಟ್ಟಿರೋಳು. ತಟ್ಟೆ ಬಿಡುವ ಅಮ್ಮ ತಾಯಿ. ಎಷ್ಟು ಗ್ರಾಮ್ ಇರ್ಬೋದು ಹೇಳು? ನಾನು ತುಂಬಾ ದೊಡ್ಡದು ಇರಬೇಡಿ. ಎಲೆ ಚೂರು ಮೇಲೆ ಬರಂಗಿಲ್ಲ. ಅದೇ ನಾನು ಅನ್ಕೊಂಡೆ. ಅಡಿಗೆ ಪೇಪರ್ ಇಷ್ಟ ಇಷ್ಟ ಅದು ಪೇಪರ್ ಸೈಜ್ ಪ್ರಕಾರನೇ ಮಾಡಿಸ್ಬೇಕಂತಿದ್ದನ್ನ. ಹಿಂಗೆ ಎತ್ತಿದ್ರೆ ಚೊಂಬು ದೊಡ್ಡದಾಗುತ್ತಲ್ಲ, ಅಗ್ಲ ಆಗಿರುತ್ತೆ ಚೊಂಬು ಅಂತ. ಇದ್ಲೇನು ಹೂವ ಕಣ್ಣಿದೆ ನೋಡ ಕಾಯಿಗೆ, 1 2 3 ಕಣ್ಣು ಚೆನ್ನಾಗಿದೆ. ಹಾಗೆ 1 ಗಂಟೆ ಗಳಗಳ ಗಂಟೆ. ದೇವರೊಳಗೆ ಕುತ್ಕೊಂಡ್ಬಿಡ್ತಾಳೆ. ಇದೇನಿದು? ಅದು ಇದು ಲೈಟರು ಮತ್ತೆ ಚಾಕು ಶಾಪ್ ಮಾಡೋದು. ಭೂಸಮ್ಮ ಅವ್ರು ಬಂದಿದ್ದಾರೆ. 3 ದಿನ ಟ್ರಿಪ್ಪು. ನಾವೇನು 15 ದಿನ ಅನ್ಕೊಂಡ್ರೆ 15 ದಿನ ಇರಕ್ಕೆ ಅನಿಲಕ್ಕನೂ ಅಲ್ಲಿ ಸೀತಾ ನೋಡು ಏನೇನು ತಂದಿದ್ದಾಳು. ಚೆನ್ನಾಗಿತ್ತು ಸತೆ. ಸಿದ್ದರಾಮುಂಡಿ ಮನೆಗೆ ತಗೊಂಡೋಗು. ನಿಂಗೆ ಅಲ್ಲ ಕೊಡೋ ನಂಗೆ ಅಡು ಕೂತ್ಕೊ ತಗೋಗಾಜಿ ಆಯ್ತು. ಪೂಜೆ ಮಾಡಕ್ಕಣಜ್ಜಿ, ಕಳಶ ಕಾಯಿ ಎಲ್ಲ ಒಟ್ಟಿಗೆ ಒಂದೇ ಸೆಟ್ಟು. ಅಲ್ಲ ಸಿದ್ದರಾಮುಂಡಿ ಅಂತಾನೆ, ಸಿದ್ದರಾಮುಂಡಿ ಕೊಡ್ಸ್ಬಿಡ್ತಾಳೆ. ತಗೊಂಡು ಹೋಗು. ಈಗ ಏನೋ ನಿನಗೆ ಯಾವ್ದು ಬೇಕತ್ತ ಹೋಗು. ಎಲ್ಲನೂ ಕೊಟ್ಟಾಯ್ತು. ಚೆನ್ನಾಗೈತೆ. ಏನ ದೀಪಕ್ಕೆ ತಗ್ಲಿನ 2 ತಟ್ಟಿಯ ಬೆಳ್ಳಿಯವ. ಅದೇನಕ್ಕೆ ವೇಸ್ಟ್. ಅಲ್ಲೇ ಆಯ್ತಲ್ಲ ಜಿ ಸ್ಟೀಲ್ ಗಂಟೆ ಇಲ್ಲೇ ಇತ್ತಲ್ಲ. ಬೆಳ್ಳಿದು. ಬೆಳ್ಳಿದೆ ಇಲ್ವಾ? ಬೆಳ್ಳಿದ ಇಲ್ವಾ ಮನೇಲಿ? ಬೆಳ್ಳಿದ ಗಂಟೆ ಐತಲ್ಲ. ನೀ ಸರಿ ಬಿಡು. ಇಷ್ಟು ದೊಡ್ಡದಿಲ್ಲ ಅನ್ಸುತ್ತೆ ಅದು. ಚಿಕ್ಕದು ನೋಡಿದ್ದೀನಿ. ಏನ ಮತ್ತೆ ಅದು ಹಿಡಿದಿವೇನೋ ಪ್ಲೇನ್ ಚಿಕ್ಕದು. ಬದನೆ ಮಾಡು ರಾತ್ರಿ ಹೊತ್ತು ಕುತ್ಕೊಂಡು. ಭಾಗ್ಯದ ಲಕ್ಷ್ಮೀ ನಮ್ಮಮ್ಮ ಚೀಪಾಟೆ ಹೊಡಿತಿದ್ದೆ ಗಂಟನ. ಏನು ನಂಗೆ ಕೊಟ್ಬಿಡು. ಗೈಸ್, ನಮ್ಮ ಕಡೆಯಿಂದ ಗೊತ್ತಿಲ್ಲದೆ ಒಂದು ಮಿಸ್ಟೇಕ್ ಆಗಿದೆ. ಅದರಿಂದ ಪಾಪ ಮಂಗಳಮ್ಮಂಗೆ ತೊಂದರೆ ಆಗ್ತಾಯಿದೆ. ಏನಂತಂದ್ರೆ ನಾವು ಲಾಸ್ಟ್ ಮಿಷನ್ ಬ್ಲಾಗ್ ಅಲ್ಲಿ ಮಿಸ್ ಆಗಿ ಅವ್ರ ನಂಬರ್ ಕಾಣಿಸ್ಬಿಟ್ಟಿದೆ. ಅವ್ರದ್ದು ಫೋನ್ ಒಂದು ನಿಮಿಷ ಆಫ್ ಮಾಡಿ ಮಂಗಳಮ್ಮ. ಅವ್ರದ್ದು ಫೋನ್ ಎಲ್ಲ ಸೆಟ್ ಮಾಡ್ಕೊಡ್ಬೇಕಾದ್ರೆ ವಾಟ್ಸ್ಆ್ಯಪಲ್ಲಿ ಗೊತ್ತಿಲ್ಲದೆ ಅದು ನಂಬರ್ ಒಂದು ಸ್ವಲ್ಪ ವಿಸಿಬಲ್ ಆಗಿಬಿಟ್ಟಿದೆ.
ಅವರಿಗೆ ತುಂಬ ಕಾಲ್ಸ್ ಬರ್ತಾ ಇದೆ ಪಾಪ 2 ಡೇಸಿಂದ. ಅವರು ಬೆಳಗ್ಗೆ ಹೋದ್ರೆ ನಮ್ಮ ಮನೆಯದೆಲ್ಲ ಕಾರ್ಯ ಮುಗಿಸಿ ಸಂಜೆ ಇಷ್ಟೊತ್ತಿಗೂ ರಾತ್ರಿ ಬರ್ತಾರೆ ಅವರು, ಒಂದು 9 ಗಂಟೆ 10 ಗಂಟೆಗೆ. ಕೆಲಸ ಮಾಡೋ ಟೈಮಲ್ಲೂ ಫೋನ್ ಮಾಡಿ ತುಂಬ ಜನ ಬರ್ತಾ ಇದೆ ನಂಬರು, ಫೋನ್ ಬರ್ತಾನೆ ಇದೆ. ಆ್ಯಂಡ್ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ. ಪಾಪ ಅವ್ರಿಗೆ ತೊಂದರೆ ಕೊಡಬೇಡಿ, ಏನೋ ಮಿಸ್ ಆಗಿ ನಂಬರ್ ಸಿಕ್ಬಿಟ್ಟಿದೆ. ದಯವಿಟ್ಟು ಯಾರೋ ಏನು ಫೋನ್ ಮಾಡೋದು ಮೆಸೇಜ್ ಮಾಡೋದು ಮಾಡಬೇಡಿ ಅವ್ರಿಗೆ, ಅಲ್ವಾ ಮಂಗಳಮ್ಮ? ಏನ್ ಮಾಡ್ತಿದ್ದೀರಾ ಮಂಗಳಮ್ಮ ನೀವು? ಎತ್ತು ಮಾತಾಡ್ತಿದ್ದೀರಾ? ಇಲ್ಲ ಒಂದು ಇಬ್ಬರ ಜೊತೆ ಮಾತಾಡ್ತಿರ್ತೇನೆ. ಏನಂದ್ರು? ಅದು ಮದುವೆ ಅಪ್ಪನ ಕರ್ಕೊಂಡು ಒಂದಿನ ಒಂದು ದಿವಸ ಎಲ್ಲರ ಜೊತೆ ಮಾತಾಡ್ಬೇಕು. ಅವ್ರಿಗೆ ಏನೋ ಅಷ್ಟು ಗೊತ್ತೂ ಆಗಲ್ಲ, ಏನ್ ಮಾಡ್ಬೇಕು ಅಂತನೂ ಗೊತ್ತಾಗಿಲ್ಲ. ನಮಗ್ ಫೋನ್ ಮಾಡೋರು ಅವರು ಈ ತರ ಯಾರ್ಯಾರೋ ಫೋನ್ ಮಾಡ್ತವ್ರೆ ಅಂತ. ನಾವು ಅವಾಗ ಶಾಕಲ್ಲಿ ನೋಡಿದ್ರೆ ವಿಡಿಯೋದಲ್ಲಿ ಸ್ವಲ್ಪ ಕಾಣಿಸ್ಬಿಟ್ಟಿದೆ. ಇನ್ನೊಂದೇನಂತ ಅಂದ್ರೆ ಅವ್ರಿಗೆ ಅಷ್ಟು ಕಾಲ್ಸ್ ಬರ್ತಾರೆ ನೋಡಿ ಅವ್ರ ಫೋನ್ನೇ ಮ್ಯೂಟ್ಗೆ ಹಾಕ್ಬಿಟ್ಟಿದ್ದಾರೆ, ಅಷ್ಟು ಫೋನ್ ಬರ್ತಾ ಇದೆ. ದಯವಿಟ್ಟು ಯಾರು ಫೋನ್ ಮಾಡಿ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಗೈಸ್. ಇವಾಗ ಸಿಗಲ್ಲ, ಹಾ ಬಟ್ ಸಿಕ್ಕಿರೋರು ಸ್ಪ್ರೆಡ್ ಮಾಡಬೇಡಿ ಆ್ಯಂಡ್ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡ್ಬೇಡಿ ಅಷ್ಟೇ ಗೈಸ್. ಆಲ್ಮೋಸ್ಟ್ ಸಾಂಬಾರು ಅನ್ನ ಎಲ್ಲ ರೆಡಿಯಾಗಿದೆ. ನಾನು ಪ್ರತಿದಿನ ಹೆಂಗೆ ಅಂದರೆ ತಟ್ಟೆ ಹಾಕ್ಬಿಡ್ತೀನಿ, ಎಷ್ಟು ಜನ ಇದ್ದೀವಿ ಅಷ್ಟು ಜನ, ಸೊ ಯಾರ್ಯಾರು ಎಷ್ಟೆಷ್ಟು ಕೆಪಾಸಿಟಿ ಇದೆ ತಿನ್ನೋಕ್ಕೆ ಅಂತ ನೋಡಿಕೊಂಡು ಬಡಿಸ್ಕೊಂಡು ಹೋಗ್ತೀನಿ. ಆ್ಯಂಡ್ ಇವಾಗ ಸ್ಪಂದನ ಬಂದಿದ್ದಾಳೆ. ಸೊ ಬೆಳಗ್ಗೆ ಹೊರಟಿದ್ದೇನೆ, ಕಾಲೇಜ್ ಫಂಕ್ಷನ್ ಇತ್ತು ಅಂದ್ಬಿಟ್ಟು ನನಗೆಲ್ಲ ರೆಡಿ ಮಾಡಿಸ್ಕೊಂಡು ಹೋಗಿದ್ದು. ಸೊ ಇವಾಗ ಬಂದಿದ್ದಾಳೆ ಕಾಲೇಜ್ಗೆ. ಐ ಮೀನ್ ಎಲ್ಲ ಔಟ್ಸೈಡ್ ಇದ್ದಿದ್ದು ಫಂಕ್ಷನು. ಸೊ ಕಾಲೇಜಿಂದ ಕರ್ಕೊಂಡು ಬರಬೇಕು ಮತ್ತೆ ಇವಾಗ ಹೋಗಿ ಆ್ಯಂಡ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಒಟ್ಟಿಗೆ. ಮತ್ತು ಇನ್ನೊಂದು ವಿಷಯ ಏನಂದರೆ ಗೈಸ್, ತುಂಬ ಜನ ನನ್ನ ವೀಡಿಯೋದಲ್ಲಾಗಲಿ ಮಿಷನ್ ವೀಡಿಯೋದಲ್ಲಾಗಲಿ